ಮನೇಲಿರುವಂತ ಕ್ಲಾಕ್ಗಳು. ಇದರಲ್ಲಿ ಸಮಯ ಈಗ 10:35 ತೋರಿಸ್ತಾ ಇದೆ. ಮೊಬೈಲ್ ಅಲ್ಲಿ 11:38 ತೋರಿಸ್ತಾ ಇದೆ. ನಿನ್ನೆ ನಮ್ಮ ಮನೇಲಿರೋ ಕ್ಲಾಕ್ಗಳು ಎರಡು ಕೂಡ ಸಮಯ 1 ಗಂಟೆ ಹಿಂದೆ ಬಿದ್ದಿದೆ. ಯಾಕಾಗಿರ್ಬೋದು ರೀಸನ್? ಡೇ ಲೈಟ್ ಸೇವಿಂಗ್ ಟೈಮ್ ಚೇಂಜ್ ಆಗುವ ಸಮಯ ನಿನ್ನೆ ನೈಟ್. ಪ್ರತಿ ವರ್ಷದಲ್ಲಿ 2 ಸಲ ಸಮಯ ವ್ಯತ್ಯಾಸ ಆಗತ್ತೆ. ವಿಂಟರ್ ಅಲ್ಲಿ ಅಕ್ಟೋಬರ್ ಸಮಯದಲ್ಲಿ ಅಕ್ಟೋಬರ್ನ ಕೊನೆಯ ಆದಿತ್ಯವಾರ ಹಾಗೆ ಮಾರ್ಚ್ನ ಕೊನೆಯ ಆದಿತ್ಯವಾರ ಟೈಮ್ ವ್ಯತ್ಯಾಸ ಆಗತ್ತೆ. ನಾವು ಪ್ರತಿ ಸಲ ವರ್ಷದಲ್ಲಿ 2 ಸಲಾನು ಕ್ಲಾಕ್ ಅನ್ನ ಹಿಂದೆ ಮುಂದೆ ಮಾಡ್ತೇವೆ. ಸಮಯವನ್ನು ಒಮ್ಮೆ ಮುಂದೆ ಹಾಕುದು, ಒಮ್ಮೆ ಹಿಂದೆ ಹಾಕುದು. ಒಂದು ಕಾನ್ಸೆಪ್ಟ್ ಇದೆ ಡೇ ಲೈಟ್ ಸೇವಿಂಗ್ ಟೈಮ್ ಅಂತ. ವಿಂಟರ್ ಅಲ್ಲಿ ಇಲ್ಲಿ ಬೇಗ ರಾತ್ರಿ ಆಗುತ್ತೆ. ಮಧ್ಯಾಹ್ನ 1 ಗಂಟೆಗೆಲ್ಲ ಸನ್ಸೆಟ್ ಆಗುತ್ತೆ. ಅಂದ್ರೆ ಫುಲ್ ಕತ್ತಲೇ ಇರತ್ತೆ ಆಮೇಲೆ ಮಧ್ಯಾಹ್ನದ ಹೊತ್ತಲ್ಲಿ. ಹಾಗೆ ಸನ್ ರೈಸ್ ಕೂಡ ಒಂದು 10 ಗಂಟೆಗೆಲ್ಲ ಆಗುತ್ತೆ. ಹೀಗೆ ಕಂಟಿನ್ಯೂ ಆಗೋದ್ರಿಂದ ಕೆಲಸ ಮಾಡುವವರಿಗೆ ಹಾಗೆ ಸ್ಕೂಲ್ ಕಾಲೇಜಸ್ಗೆ ಎಲ್ಲ ಬೆಳಕಿರ್ಬೇಕಲ್ಲ, ಏನೇ ಒಂದು ಕೆಲಸ ಮಾಡ್ಬೇಕಾದ್ರು. ಹಾಗೆ ಅದನ್ನ ಸೇವ್ ಮಾಡೋದಕ್ಕೆ ಅಂತಾನೆ ಟೈಮ್ ಅನ್ನ ಹಿಂದೆ ಮುಂದೆ ಮಾಡ್ತೇವೆ. ಮಾರ್ಚ್ ನಿನ್ನೆ ಕೊನೆಯ ಆದಿತ್ಯವಾರ ಆಗಿತ್ತು. ನಾವು 1 ಗಂಟೆನ ಮುಂದೆ ಹಾಕ್ತಾ ಇದ್ದೇವೆ. ಈಗ 10:38 ಆಗಿರೋದನ್ನ ನಾವೀಗ 11:38 ಮಾಡ್ಬೇಕು. ಸ್ವೀಡನ್ ಹಾಗೆ ಭಾರತಕ್ಕೆ ಈಗ ಟೈಮ್ ಡಿಫ್ರೆನ್ಸ್ ಇರುವಂತದ್ದು 3.5 ಗಂಟೆ. ಇದು ಆಕ್ಚುಯಲ್ ಟೈಮ್ ಡಿಫ್ರೆನ್ಸ್ ಬರುವಂತದ್ದು. ವಿಂಟರ್ ಅಲ್ಲಿ ಮಾತ್ರ 4.5 ಗಂಟೆ ಟೈಮ್ ಡಿಫ್ರೆನ್ಸ್ ಬರುತ್ತೆ. ಹಾಗೆ ಪ್ರತಿ ಸಲ ನಾವು ಮಾತಾಡುವಾಗ ಇವತ್ತಿನಿಂದ ಇನ್ನು ಅಕ್ಟೋಬರ್ ವರೆಗೆ 3.5 ಗಂಟೆ ಟೈಮ್ ಡಿಫ್ರೆನ್ಸ್ ಇರೋದು ಅಂತೆಲ್ಲ ಹೇಳ್ತೇವೆ. ವಿಂಟರ್ ಅಲ್ಲಿ ಇನ್ನು 4.5 ಗಂಟೆ ನಮಗೆ ಟೈಮ್ ಡಿಫ್ರೆನ್ಸ್ ಬರೋದು ಅಂತ ಮನೆಗೆ ಕಾಲ್ ಮಾಡುವಾಗೆಲ್ಲ ಹೇಳ್ತೇವೆ ನಾವು. ಹಾಗೆ ಅಲ್ಲಿಂದ ಸಹ ಕಾಲ್ ಮಾಡೋರಿಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಈ ಸಮಯದಲ್ಲಿ. ಈಗ 3.5 ಗಂಟೆನ 4.5 ಗಂಟೆನ ಟೈಮ್ ಡಿಫ್ರೆನ್ಸ್. ಈ ಸಮಯ ವ್ಯತ್ಯಾಸ ಆಗುವ ಕಾರಣದಿಂದ ಮಾರ್ಚ್ ಅಲ್ಲಿ ನಮಗೆ 1 ಗಂಟೆ ಕಡಿಮೆ ನಿದ್ದೆ ಮಾಡ್ಲಿಕ್ಕೆ ಸಿಗುವಂತದ್ದು. ಮಾರ್ಚ್ ಅಲ್ಲಿ ಅಂತ ಹೇಳಿದ್ರೆ ಆ ಒಂದು ದಿವಸ ಯಾವತ್ತು ನಿನ್ನೆ ಮತ್ತೆ ಇವತ್ತು ಬೆಳಿಗ್ಗೆ 1 ಗಂಟೆ ನಮಗೆ ಕಡಿಮೆ ನಿದ್ದೆ ಮಾಡ್ಲಿಕ್ಕೆ ಸಿಕ್ಕಿದ್ದು. ಅದನ್ನು ನಾವು ಅಕ್ಟೋಬರ್ ಅಲ್ಲಿ 1 ಗಂಟೆ ಜಾಸ್ತಿ ನಿದ್ದೆ ಮಾಡಿ ಆಫ್ಸೆಟ್ ಮಾಡ್ಕೊಳ್ತೇವೆ. ಯಾಕಂದ್ರೆ ಈಗ 3.5 ಗಂಟೆ ಟೈಮ್ ಡಿಫ್ರೆನ್ಸ್ ಬಂದದ್ದು 4.5 ಗಂಟೆ ಆಗ್ತದೆ ನೋಡಿ. 1 ಗಂಟೆ ಪುನಃ ಹಿಂದೆ ಬರ್ತದೆ. ಆಗ ನಮಗೆ 1 ಗಂಟೆ ಜಾಸ್ತಿ ನಿದ್ದೆ ಮಾಡ್ಬೋದು ಒಂದು ದಿವಸ. ಹೀಗೆಲ್ಲ ಇದೆ ಇಲ್ಲಿ. ಇದ್ರ ಬಗ್ಗೆ ನೀವು ಕೇಳಿದ್ದೀರಾ ಇದರಿಂದ ಮುಂಚೆ, ಅಥವಾ ಇದು ಫಸ್ಟ್ ಟೈಮ್ ಕೇಳಿದ್ರೆ ನಿಮ್ಗೆ ಏನ್ ಅನ್ಸತ್ತೆ ಇದ್ರ ಬಗ್ಗೆ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಕೆಲಸ ಇದಕ್ಕೆ ಅನುಗುಣವಾಗಿ ವ್ಯತ್ಯಾಸ ಆಗತ್ತೆ. 6 ಗಂಟೆಗೆ ಹೇಳುವವರು ಇವತ್ತು ಮಾತ್ರ 7 ಗಂಟೆಗೆ ಎದ್ದಾಗ ಆಗತ್ತೆ. ಆ ತರ ಎಲ್ಲ ಆಗತ್ತೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆಗೆ ನಾನು ನಿಮ್ ಮುಂದೆ ಬರ್ತಾ ಇರ್ತೇನೆ. ಪ್ರಗತಿಸ್ ಬ್ಲಾಗ್ ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.